ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಅನೇಕರು ಒಂದು ಕೆಲಸವನ್ನು ಆರಂಭಿಸುತ್ತೇವೆ. ಆದರೆ ಸ್ವಲ್ಪ ದಿನಗಳಲ್ಲೇ ಬೇಸರಗೊಂಡು ಅದನ್ನು ಅರ್ಧಕ್ಕೆ ನಿಲ್ಲಿಸುತ್ತೇವೆ. ನನಗೆ ಯಶಸ್ಸು ಸಿಗುತ್ತಿಲ್ಲ, ನನ್ನ ಅದೃಷ್ಟ ಸರಿಯಿಲ್ಲ ಎಂದು ದೂರುತ್ತೇವೆ. ಆದರೆ ತಪ್ಪು ನಿಮ್ಮ ಅದೃಷ್ಟದಲ್ಲಿದೆಯೇ ಅಥವಾ ನಿಮ್ಮ ಕೆಲಸದ ರೀತಿಯಲ್ಲಿದೆಯೇ? ಗೌತಮ ಬುದ್ಧನು ಈ ಅರೆಬರೆ ಮನಸ್ಥಿತಿಯ ಬಗ್ಗೆ ನೀಡಿದ ಒಂದು ಕಟು ಉದಾಹರಣೆ ನಿಮ್ಮ ಕಣ್ಣು ತೆರೆಸುತ್ತದೆ. ನೀವು ಸೋಲುತ್ತಿರುವುದು ಯಾಕೆ ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ. ಒಮ್ಮೆ ಬುದ್ಧನ ಶಿಷ್ಯನೊಬ್ಬ ಅತೀವ ನಿರಾಶೆಯಿಂದ ಬಂದು ಕೇಳಿದ, ಗುರುಗಳೇ, ನಾನು ಜ್ಞಾನಕ್ಕಾಗಿ ತುಂಬಾ ಪ್ರಯತ್ನಿಸುತ್ತಿದ್ದೇನೆ, ಆದರೆ ನನಗೆ ಯಾವುದೂ ಸಿದ್ಧಿಸುತ್ತಿಲ್ಲ. ಈ ಹಾದಿ ತುಂಬಾ ಕಠಿಣವಾಗಿದೆ. ಬುದ್ಧ ಅವನನ್ನು ನೋಡಿ ಮೃದುವಾಗಿ ನಗುತ್ತಾ ಒಂದು ಕಥೆ ಹೇಳಿದರು. ಒಬ್ಬ ವ್ಯಕ್ತಿಗೆ ತುಂಬಾ ಬಾಯಾರಿಕೆಯಾಗಿತ್ತು. ನೀರಿಗಾಗಿ ಅವನು ಒಂದು ಜಾಗದಲ್ಲಿ 10 ಅಡಿ ಗುಂಡಿ ತೋಡಿದ. ನೀರು ಸಿಗಲಿಲ್ಲ. ತಕ್ಷಣ ಅಲ್ಲಿ ಬಿಟ್ಟು ಇನ್ನೊಂದು ಜಾಗದಲ್ಲಿ 10 ಅಡಿ ತೋಡಿದ. ಅಲ್ಲೂ ಸಿಗಲಿಲ್ಲ. ಹೀಗೆ ಅವನು 10 ಬೇರೆ ಬೇರೆ ಕಡೆಗಳಲ್ಲಿ 10 ಅಡಿ ಗುಂಡಿಗಳನ್ನು ತೋಡಿದರೂ ಅವನಿಗೆ ಒಂದು ಹನಿ ನೀರು ಸಿಗಲಿಲ್ಲ. ಅವನು ದಣಿದು ಕುಳಿತು ಹಣೆಬರಹವನ್ನು ದೂರುತ್ತಿದ್ದ. ಆಗ ಒಬ್ಬ ಜ್ಞಾನಿ ಬಂದು ಹೇಳಿದ, ಮೂರ್ಖನೇ, ನೀನು 10 ಕಡೆ 10 ಅಡಿ ತೋಡುವ ಬದಲು ಒಂದೇ ಕಡೆ 100 ಅಡಿ ತೋಡಿದ್ದರೆ ನಿನಗೆ ಈ ಹೊತ್ತಿಗೆ ಅಮೃತದಂತಹ ನೀರು ಸಿಗುತ್ತಿತ್ತು. ಇದೇ ನಿನ್ನ ಸಮಸ್ಯೆ. ನೀನು ಗುರಿ ಬದಲಿಸುತ್ತಿದ್ದೀಯಾ ಹೊರತು ನಿನ್ನ ಪ್ರಯತ್ನದ ಆಳವನ್ನಲ್ಲ. ಸ್ನೇಹಿತರೆ, ಈ ಮಾತು ಇಂದಿನ ನಮಗೆ ಎಷ್ಟು ಪ್ರಸ್ತುತ ನೋಡಿ. ನಾವು ಇವತ್ತು ಒಂದು ಬಿಸ್ನೆಸ್ ಶುರು ಮಾಡುತ್ತೇವೆ. 4 ದಿನಕ್ಕೆ ಲಾಭ ಬರಲಿಲ್ಲ ಎಂದು ಅದನ್ನು ಬಿಟ್ಟು ಇನ್ನೊಂದಕ್ಕೆ ಹೋಗುತ್ತೇವೆ. ಒಂದು ಕೆಲಸ ಕಲಿಯಲು ಶುರು ಮಾಡುತ್ತೇವೆ. ಅದು ಕಷ್ಟ ಎನಿಸಿದ ತಕ್ಷಣ 3ನೇ ದಾರಿಗೆ ಹೋಗುತ್ತೇವೆ. ಬುದ್ಧ ಹೇಳುತ್ತಾರೆ, ಯಾರು ದಾರಿಯುದ್ದಕ್ಕೂ ಹಳ್ಳ ತೋಡುತ್ತಾರೋ ಅವರಿಗೆ ಧೂಳು ಮಾತ್ರ ಸಿಗುತ್ತದೆ. ಯಾರು ಒಂದೇ ಗುರಿಯ ಮೇಲೆ ಏಕಾಗ್ರತೆ ಇಡುತ್ತಾರೋ ಅವರಿಗೆ ಮಾತ್ರ ರತ್ನಗಳು ಸಿಗುತ್ತವೆ. ನಿಮ್ಮ ಅಸಡ್ಡೆ ಮತ್ತು ಅರ್ಧಮನಸ್ಸಿನ ಕೆಲಸವೇ ನಿಮ್ಮ ಸೋಲಿಗೆ ಅತಿದೊಡ್ಡ ಕಾರಣ. 1000 ದಾರಿಗಳಲ್ಲಿ ನಡೆಯುವುದಕ್ಕಿಂತ ಸರಿಯಾದ ಒಂದು ದಾರಿಯಲ್ಲಿ ಮೈಲುಗಟ್ಟಲೆ ನಡೆಯುವುದು ಶ್ರೇಷ್ಠ. ಯಶಸ್ಸು ಎನ್ನುವುದು ಲಾಟರಿಯಲ್ಲ, ಅದು ನಿಮ್ಮ ನಿರಂತರ ಶ್ರಮದ ಫಲ. ಈ ಕಟು ಸತ್ಯವನ್ನು ಅರ್ಥಮಾಡಿಕೊಳ್ಳಿ. ನೀವು ತೋಡುತ್ತಿರುವ ಗುಂಡಿ ಎಷ್ಟು ಆಳವಾಗಿದೆ? ನಿಮ್ಮ ಗುರಿಯ ಮೇಲೆ ನಿಮಗೆ ನಂಬಿಕೆ ಇದೆಯೇ? 10 ಕೆಲಸಗಳನ್ನು ಒಟ್ಟಿಗೆ ಮಾಡಿ ಸೋಲುವ ಬದಲು ಒಂದು ಕೆಲಸವನ್ನು ಪೂರ್ಣವಾಗಿ ಮಾಡಿ ಗೆಲ್ಲಿ. ನಿಮ್ಮ ಸೋಮಾರಿತನಕ್ಕೆ ಅದೃಷ್ಟದ ಮುಖವಾಡ ಹಾಕಬೇಡಿ. ಬುದ್ಧನ ಈ ಮಾತು ನಿಮ್ಮಲ್ಲಿ ಹೊಸ ಚೈತನ್ಯ ನೀಡಿದೆಯೇ? ನಿಮ್ಮ ಗುರಿನೇನು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಧೈರ್ಯವಾಗಿ ತಿಳಿಸಿ.